ವೆಲ್ಕಮ್ ಬ್ಯಾಕ್ ಗಿರಿಲೋಕ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ನಾವು ಗೋಧಿ ಹಿಟ್ಟಿನಿಂದ ಗೋಧಿ ಕಡುಬನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀವಿ. ಇದು ಬಾಣಂತಿಯರಿಗೆ ತುಂಬ ಉಪಯುಕ್ತವಾಗಿದೆ. ಮಗು ಹಾಲು ಕುಡಿಸ್ತಾ ಇರುವಾಗ ಇದನ್ನು ಕೊಡ್ತಾರೆ. ತುಂಬ ಹೆಲ್ದಿ ಫುಡ್. ಇದಕ್ಕೆ ಕೇವಲ 4 ಸಾಮಗ್ರಿಗಳು ಬೇಕು. ಮೊದಲನೇದಾಗಿ ಗೋಧಿ ಹಿಟ್ಟು, ತುಪ್ಪ, ಬೆಲ್ಲ, ಸ್ವಲ್ಪ ನೀರು. 1 ಬಟ್ಲು ಗೋಧಿ ಹಿಟ್ಟು ಒಬ್ರಿಗಾಗುತ್ತೆ. ಈಗ ನಾವು ಅದೇ ಬಟ್ಲಿಂದ 4 ಬಟ್ಲು ಗೋಧಿ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಇದು 4 ಜನರಿಗೆ ಆಗುತ್ತೆ ಇದು. ಈಗ 4 ಬಟ್ಲು ಗೋಧಿ ಹಿಟ್ಟು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ತಾ ಹೋಗೋಣ. ಚಪಾತಿ ಹಿಟ್ಟಿನ ಥರ ಕಲಿಸ್ಕೋಬೇಕು. ಇದಕ್ಕೆ ಎಣ್ಣೆ ತುಪ್ಪ ಏನು ಹಾಕಂಗಿಲ್ಲ. ಬರೀ ನೀರು ಹಾಕಿ ಚೆನ್ನಾಗಿ ನಾದ್ಕೊಂಡು ಒಂದು 5ರಿಂದ 10 ನಿಮಿಷ ಒಂದು ತಟ್ಟೆ ಮುಚ್ಚಿ ಈ ಹಿಟ್ಟನ್ನು ಪಕ್ಕಕ್ಕಿಡಿ. ಆಮೇಲೆ ಬೆಲ್ಲವನ್ನು ಚೆನ್ನಾಗಿ ಕಲ್ಲಿಂದ ಜಜ್ಜಬೇಕು. ಅದು ಮೆತ್ತಗಾಗಬೇಕು. ನೋಡಿರಿ ಇಲ್ಲಿ ನಾನು ಜಜ್ಜಿದ್ನೆಲ್ಲ ಇದೇ ಥರ ಅದು ಮೆತ್ತಗಾಗಬೇಕು. ನೀವು ಯಾವ ಬೆಲ್ಲ ಯೂಸ್ ಮಾಡ್ತೀರೋ ಆ ಬೆಲ್ಲ ತಗೋರಿ, ಯಾವುದಾದ್ರೂ ಪರವಾಗಿಲ್ಲ. ಬೆಲ್ಲ ತಗೊಂಡು ಒಂದು ಪಕ್ಕಕ್ಕೆ ಇಟ್ಕೊಳ್ರಿ ಇದನ್ನು. ಈಗ ಒಂದು ಪಾತ್ರೆಗೆ 1 ಲೀಟ್ರ್ ನೀರು ಹಾಕ್ಕೊರಿ. ಲೀಟ್ರಿಗಿಂತ ಜಾಸ್ತಿ ಹಾಕಿದರೂ ಪರವಾಗಿಲ್ಲ, ನೀರು ಜಾಸ್ತಿನೇ ಬೇಕು. ನಾವು ಕಡುಬು ಮಾಡೋ ತನಕ ನೀರು ಕಾಯುತ್ತೆ. ಕಡುಬಿಗೆ ಸ್ವಲ್ಪ ಪೂರಿ ಥರ ಹಿಟ್ಟು ತಗೊಂಡು ಕೈಯಲ್ಲಿ ಸಣ್ಣದಾಗಿ ಚಿಕ್ಕದ ಉಂಡೆ ಮಾಡಿ ಈಗ ತೋರಿಸ್ತೀನಿಲ್ಲ, ಇದೇ ಥರ ಮಾಡ್ಕೊಳ್ಳಿ. ಒಂದು 4 ತೋರಿಸ್ತಾನೆ ಹೆಂಗೆ ಮಾಡೋದು ಅಂತ. ಕೈಗೆ ಅಂಟಿದ್ರೆ ಒಂಚೂರು ತುಪ್ಪ ಇಲ್ಲ ಎಣ್ಣೆ ಹಚ್ಕೊಂಡು ಮೊದಲು ಉಳ್ಳೆ ಮಾಡ್ಕೋಬೇಕು. ಕೈಗೆ ತಟ್ಟಿ ಆಮೇಲೆ ಇನ್ನು ಬೆರಳಿನ ಸಹಾಯದಿಂದ ಅಗಲ ಮಾಡ್ಕೊರಿ. ಇವು ನಿಮಗೆ ಚಿಕ್ಕವಾದವು ಅಂದರೆ ಸ್ವಲ್ಪ ದೊಡ್ಡವು ಬೇಕಂದ್ರೂ ಮಾಡ್ಕೋಬೋದು. ನಿಮಗೆ ಹೇಗೆ ಬೇಕೋ ಹಾಗೆ ಮಾಡಿ ಒಂಚೂರು ಹಿಟ್ಟು ಸೇರಿಸಿ ಒಂಚೂರು ದೊಡ್ಡವು ಮಾಡ್ಬೋದು. ನಮಗೆ ಎಷ್ಟು ದೊಡ್ಡವು ಬೇಕೋ ಅಷ್ಟು ದೊಡ್ಡವು ಮಾಡ್ಕೋಬೋದು. ಇಲ್ಲಪ್ಪ ಅಂದರೆ ಚಿಕ್ಕದು ಮಾಡ್ಕೊಂಡ್ರೆ ಚೆನ್ನಾಗಿ ಬೇಯ್ತವು, ಆಮೇಲೆ ತಿನ್ನೋಕ್ಕೂ ಚೆನ್ನಾಗಿ. ಇದೇ ಥರ ಎಲ್ಲನೂ 2 ತಟ್ಟೆಗೆ ಮಾಡಿಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ನೀರು ಕೂಡ ತುಂಬ ಬಿಸಿಯಾಗಿದೆ. ಈ ಬಿಸಿ ನೀರಿಗೆ, ಕುದೀತಾ ಇರೋ ನೀರಿಗೆ ಒಂದಾದ್ಮೇಲೆ ಹಾಗೆ ಎಲ್ಲನೂ ಹಾಕಬೇಕು. ಕೇವಲ 5ರಿಂದ 10 ನಿಮಿಷದೊಳಗೆ ಇದು ರೆಡಿಯಾಗುತ್ತೆ. 5 ನಿಮಿಷ ಆದಮೇಲೆ ಈಗ ಮೇಲೆ ಎಲ್ಲ ಒಂದೊಂದಾಗಿ ಎದ್ದು ಬರ್ತಾ ಇವೆ. ಈಗ ಬೆಂದವೇ ಇಲ್ಲ ಅಂತ ಗೊತ್ತಾಗುತ್ತೆ. ನೋಡೋದೇ ಬೇಡ, ಅವು ಬೆಂದಿರುತ್ತವೆ. 10 ನಿಮಿಷಕ್ಕೆ ರೆಡಿ ಆಗಿಬಿಡುತ್ತವೆ. ಆಮೇಲೆ ಒಂದು ತೂತಿನ ಬುಟ್ಟಿರುತ್ತಲ್ಲ, ನಾವು ಶಾವಿಗೆ ಬಸಿಯೋದು ಸೊಪ್ಪು ಸೋಸೋಕೆ ತಗೊಳ್ತಾರೆ, ಅದನ್ನು ಕೆಳಗಡೆ ಒಂದು ಪಾತ್ರೆ ಇಟ್ಟು ಮೇಲೆ ಇಟ್ಟು ಬಸ್ಕೋಬೇಕು. ಎಲ್ಲ ಕಡುಬು ಅದಕ್ಕೆ ಹಾಕಿ ಬಿಸಿ ಇರುತ್ತೆ. ಹುಷಾರಿ, ಫಸ್ಟ್ ಟೈಮ್ ಮಾಡೋರಾದರೆ ಹುಷಾರಾಗಿ ಮಾಡಿ. ಹಾಕಿದ ನಂತರ ಬಿಸಿಯಾದ ಗೋಧಿ ಕಡುಬು ರೆಡಿಯಾಗುತ್ತೆ. ಈಗ ತುಪ್ಪ ಬೆಲ್ಲ ಹಾಕ್ಕೊಂಡು ಬೇಕಂದರೆ ಸೈಡಿಗೆ ಒಂದು ಸ್ವಲ್ಪ ಕೆಂಪು ಚಟ್ನಿ ಜೊತೆಗೆ ಸವಿಬೋದು. ಕೆಂಪು ಚಟ್ನಿ ಬೇಕಂದ್ರೆ ಮುಂದಿನ ಸಾರಿ ಚಾನಲ್ಗೆ ಹಾಕ್ತೀನಿ, ಅದರ ರೆಸಿಪಿನ ನೋಡ್ಕೊಂಡ್ರಿ. ಈಗ ರುಚಿಯಾದ ಆರೋಗ್ಯಕರವಾದ ಗೋಧಿ ಕಡುಬು ಸವಿಯಲು ಸಿದ್ಧವಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.